ನಮಸ್ಕಾರ ಎಲ್ಲ ಬಾಂಧವರೇ. ನಾವಿವತ್ತು ಹೈದರಾಬಾದ್ ಪ್ರಾಂತ್ಯದಲ್ಲಿ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಭೂಮಾಪನ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬ್ರಿಟಿಷರು ಹೈದರಾಬಾದ್ ಪ್ರಾಂತ್ಯವನ್ನು ಆಕ್ರಮಿಸುವ ಸಂದರ್ಭದಲ್ಲಿ ನಿಜಾಮರ ಆಡಳಿತ ಜಾರಿಯಾಗಿತ್ತು. ಅಲ್ಲಿ ಸಾಲಾರ್ ಜಂಗ್ ಅಂತವನು ಪ್ರಧಾನಮಂತ್ರಿಯಾಗಿದ್ದ. ಈತ ಭೂಮಿಗೆ ಸಂಬಂಧಪಟ್ಟಂಥ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದ. ಉದಾಹರಣೆಗೆ ಪ್ರತಿ ವರ್ಷನೂ ಕಂದಾಯ ಜಾಸ್ತಿ ಮಾಡ್ತಾ ಇದ್ರು. ಈತ ಬಂದ ನಂತರ ಇದನ್ನು ರದ್ದು ಮಾಡ್ತಾನೆ. 10 ವರ್ಷದಿಂದ ಕಂದಾಯ ವಸೂಲಿ ಮಾಡುತ್ತಿದ್ದ ಸರಾಸರಿಯನ್ನು ತೆಗೆದು ಕಂದಾಯವನ್ನು ನಿಗದಿ ಮಾಡ್ತಾನೆ. ಪ್ರತಿಯೊಂದು ಹಿಡುವಳಿ ಜಮೀನನ್ನು ಪಟ್ಟಾರಿಗಳಿಂದ ಅಳತೆ ಮಾಡಿಸಿ ಗಡಿಗಳನ್ನ ಗುರುತಿಸ್ಬಿಟ್ಟು ಗಡಿಕಲ್ಲುಗಳನ್ನ ಹಾಕಿಸ್ತಾನೆ. ನಿರ್ದಿಷ್ಟ ಪ್ರದೇಶಕ್ಕೆ ಒಂದು ಬಿಘ ಅಂತ ಕರೀತಾ ಇದ್ರು. ಒಂದು ಬಿಘ ಅಂತಂದ್ರೆ 3600 ಚದರ ಗಜಗಳಾಗಿತ್ತು. ರೈತರಿಗೆ ಜಮೀನನ್ನ 3 ವರ್ಷ ಅಂತ ಒಪ್ಪಂದ ಕೊಡ್ತಾ ಇದ್ದ. ರೈತರು ಜಮೀನನ್ನ ಸರಿಯಾಗಿ ಉಳುಮೆ ಮಾಡ್ತಾ ಇತ್ತು ಅಂತ ಕಂಡು ಬಂದದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಹಕ್ಕುದಾರಗಳನ್ನ ತಯಾರು ಮಾಡಿಸಿ ಕೊಡ್ತಾ ಇದ್ದ. ಇದರಿಂದ ರೈತರಲ್ಲಿ ಭದ್ರತೆ ಜಾಸ್ತಿ ಆಯಿತು, ಉಳುಮೆ ಪ್ರದೇಶನೂ ಜಾಸ್ತಿ ಆಯಿತು. ಆದರೆ ಜಮೀನಿನ ಸಂಪೂರ್ಣ ಅಳತೆ ಆಗಿರಲಿಲ್ಲ, ಮಣ್ಣಿನ ವರ್ಗೀಕರಣ ಆಗಿರಲಿಲ್ಲ, ಸಮಂಜಸವಾಗಿ ಕಂದಾಯವನ್ನು ವಸೂಲಿ ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ. ಇದರಿಂದ ಅಸಮಾಧಾನಗೊಂಡಂತ ಸಾಲಾರ್ ಜಂಗ್ ರವರು ಭಾರತ ಸರ್ಕಾರಕ್ಕೆ ಪತ್ರ ಬರೀತಾರೆ ಭೂಮಾಪನ ಕೋರಿ. ಇದರಿಂದ 1875ರಲ್ಲಿ ಅಳತೆ ಕೆಲಸ ಪ್ರಾರಂಭಲು ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ರೈತವರ ಪದ್ಧತಿ ಮತ್ತು ಶಂಕುಶಪುಲಿ ಯೋಜನೆಯನ್ನ ಉಪಯೋಗಿಸಿಕೊಂಡು ಅಳತೆಯನ್ನ ಮಾಡ್ತಾರೆ. 1904ರಲ್ಲಿ ಬೀದರ್ನ ರಾಯಚೂರಿನ ರಿವೈಸ್ಡ್ ಸರ್ವೆ ಅಂದ್ರೆ ಪುನರಾವರ್ತನಾ ಸರ್ವೆ ಕೆಲಸ ಪ್ರಾರಂಭ ಆಗುತ್ತೆ. 1948ರಲ್ಲಿ ಹಕ್ಕು ದಾಖಲೆಗಳನ್ನ ಜಾರಿಗೆ ತರ್ತಾರೆ. ನಂತರ ಹಿಸ್ಸಾ ಸರ್ವೆ ಕೆಲಸ ಪ್ರಾರಂಭ ಮಾಡ್ತಾರೆ. ಆದರೆ ಹಿಸ್ಸಾ ಸರ್ವೆ ಕೆಲಸ ಮಂದಗತಿಯಲ್ಲಿ ನಡೀತಿತ್ತು. ಇದರಿಂದ 1956ರಲ್ಲಿ ಬೇಗ ಮುಗಿಸುವಂತೆ ಆದೇಶ ಮಾಡ್ತಾನೆ. ಹಿಸ್ಸಾ ಸರ್ವೆ ಸಮಯದಲ್ಲಿ ಸರ್ವೆ ನಂಬರ್ನಲ್ಲಿರ್ತಕ್ಕಂಥ ಖರಾಬನ್ನ ಬದಲಾಯಿಸಲು ಅವಕಾಶ ಇರಲಿಲ್ಲ. ಹಿಸ್ಸೆಗಳಿಗೆ ಖರಾಬನ್ನ ಹಂಚಲಿಕ್ಕೆ ಆದೇಶ ಇತ್ತು. ಸೊ ಹಿಸ್ಸಾ ಸರ್ವೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳನ್ನ ಅರಿಯರ್ಸ್ ಆಫ್ ರೆವಿನ್ಯೂ ಅಂದ್ರೆ ಭೂ ಕಂದಾಯದಲ್ಲಿ ಬಾಕಿ ಅಂತ ವಸೂಲು ಮಾಡಲಿಕ್ಕೆ ಆದೇಶ ಮಾಡಿದ್ರು. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ದಯವಿಟ್ಟು ನೆಲಮಾಪನ ಅಂತ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಿ. ನಮಸ್ಕಾರ.